ಶಾಸಕರಾದಂಥ ಶಿವಶಂಕರಪ್ಪಜಿಯವರು ಅವರು ಇವತ್ತಿನ ದಿವಸ ನಮ್ಮ ದಾವಣಗೆರೆ ನೆಚ್ಚಿನ ನಾಯಕರು, ಅಜಾತ ಶತ್ರುಗಳು, ಕೊಡಗೈ ದಾನಿಗಳು, ವಿದ್ಯಾದಾನಿ ವಿದ್ಯಾಶಿಲ್ಪಿಗಳಾದ ಈ ಕ್ಷೇತ್ರದ 6 ಬಾರಿ ಶಾಸಕರಾಗಿ ಆಯ್ಕೆಯಾದ ದಿವಂಗತ ಶಾಮನೂರು ಶಿವಶಂಕರಪ್ಪಜಿಯವರ ಇವತ್ತೊಂದು ದಿವಸ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ನಾಯಕರಾದ ಶಿವಶಂಕರಪ್ಪನವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಬಹಳ ಹೃದಯವಂತಿಕೆ ಇದ್ದರೆ ಮಾತ್ರ ಅಲ್ಲ, ಅದರ ಜೊತೆಗೆ ಶ್ರೀಮಂತಿಕೆನೂ ಇದೆ ಅವರಿಗೆ. ಬಹಳ ನೇರ ನುಡಿ, ಬಹಳ ವಿಶ್ವಾಸದಿಂದ, ಪ್ರೀತಿಯಿಂದ ಎಲ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲ, ಇಡೀ ಜಿಲ್ಲೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮಕ್ಕಳಂತೆ ನೋಡ್ತಾ ಇದ್ರು. ವಿಶೇಷವಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಯಾವುದೇ ಜಾತಿ ನೋಡದೆ ಎಲ್ಲ ಸಮಾಜದ ಸಮುದಾಯದವರ ಜೊತೆಗೆ ಭಾವೈಕ್ಯತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಅದಕ್ಕೆ ಅವರು ಜನ ಈ ಭಾಗದ ಮತದಾರರು 6 ಬಾರಿ ಗೆಲುವು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಮ್ಮಲ್ಲಿ ಇಲ್ಲ ಅವರ ನೆನಪುಗಳು ಮಾತ್ರ ಇವೆ. ಯಾಕಂತ ಹೇಳಿದ್ರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ವಿಷಯಗಳಿವೆ. ಅದರಲ್ಲಿ ಮುಖ್ಯವಾಗಿ ಕೊರೋನಾ ಟೈಮ್ನಾಗೆ ವ್ಯಾಕ್ಸಿನೇಷನ್ ಕೊಟ್ಟಿರೋದು, ಆಶ್ರಯ ಮನೆ ಕೊಟ್ಟಿರ್ಬೋದು, ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಿರ್ಬೋದು, ಕ್ಷೇತ್ರ ಅಭಿವೃದ್ಧಿ ಹರಿಕಾರರಾಗಿದ್ದವರು. ನಮ್ಮನ್ನು ಹೇಳಬೇಕಂತ ಹೇಳಿದ್ರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ತಂದೆ ಇಲ್ಲದ ಮಕ್ಕಳಾಗ್ಬಿಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಪಕ್ಷದ ಮುಖಂಡರು, ಮಾಜಿ ಮಹಾನಗರ ಪಾಲಿಕಾ ಸದಸ್ಯರು, ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, NSUI ಎಲ್ಲ ಸೇರಿ ಬಹಳ ಶ್ರದ್ಧೆ ಭಕ್ತಿಯಿಂದ ಇವತ್ತೊಂದು ಶ್ರದ್ಧಾಸಭೆ ಮಾಡಿದ್ದೀವಿ. ದೇವರ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ನಮಗೆಲ್ಲರಿಗೂ ಧೈರ್ಯ ಕೊಡಲಿ ಅಂತ ಹೇಳಿ ಇದು ಸರ್.